ಸ್ನೇಹಿತರೆ ನಮಸ್ತೆ. ನಾನು ಟಿ.ಎಂ. ಧನಂಜಯಗೌಡ ಅಂತೇಳಿ. ನಂದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು, ಒಂದು ಕುಗ್ರಾಮ, ತೊಂಡಹಳ್ಳಿ ಗ್ರಾಮ ಅಂತೇಳಿ. ನಾನು ಆ ಊರಲ್ಲಿ ಹುಟ್ಟಿರೋದು. ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲ 1ರಿಂದ 4ನೇ ತರಗತಿವರೆಗೂ ಅದೇ ಗ್ರಾಮದ ಅದೇ ಶಾಲೆಯಲ್ಲಿ, ನಮ್ಮ ಗ್ರಾಮದ ನನ್ನ ಶಾಲೆಯಲ್ಲಿ ಆಗಿರೋದು. ನಾನು ಏನಪ್ಪ ಇವತ್ತು ವಿಚಾರ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇರೋದು, ಮಂಡನೆ ಮಾಡ್ತಾ ಇರೋದು ಅಂದರೆ, ನಾವು ಓದಿರ್ತಕ್ಕಂಥ ಶಾಲೆಗಳು, ನಾವು ಓದಿ ಬೆಳೆದು ಮುಂದೆ ಬಂದಿದ್ದೀವಿ. ಇಲ್ಲೆಲ್ಲ ಹೈಟೆಕ್ ಜೀವನ ಮಾಡ್ತಾ ಇದೀವಿ, ನಾವೆಲ್ಲ ಸರ್ಕಾರಿ ಹುದ್ದೆಯಲ್ಲಿ ಇದ್ದೀವಿ, ನಾವೆಲ್ಲ ಸಿಟಿ ಥರದ ಏರಿಯಾಗಳಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಹುಟ್ಟು ಶಾಲೆನ ಮರಿಬಾರ್ದು, ಏನಾದ್ರು ಒಂದು ಮಾಡ್ಬೇಕು ಅಂತ ಹೇಳಿ ಕಳೆದ ಬಾರಿ ನಮ್ಮ ಶಾಲೆಗೆ ಶಿಕ್ಷಣಕ್ಕೆ ಬೇಕಾಗಿರೋದ್ರಿಂದ ಪರಿಕರಗಳು, ಬ್ಯಾಗ್ಗಳು, ಯೂನಿಫಾರ್ಮು. ಒಂದಿನ ಶಾಲೆಗೆ ಹೋದಾಗ ಮಕ್ಳು ಏನು ಬೇಕೋ, ನಿಂಗೆ ಏನು ಬೇಕೋ, ನಾನು ಈ ಊರಲ್ಲಿ ಓದಿ, ನಂದು ಈ ಊರಲ್ಲಿ ಓದಿದ್ದು ಸ್ಟೂಡೆಂಟು ಅಂತಂದಾಗ, ಅಂಕಲ್ ನಾವು ನೋಡಿದ್ದೀವಿ ಅಂತಂದ್ರು, ನಿಮ್ಗೆ ಏನು ಬೇಕು ಅಂದಾಗ, ನಿಜಕ್ಕೂ ಯೂನಿಫಾರ್ಮ್ ಬೇಕು ಅಂಕಲ್, ಯೂನಿಫಾರ್ಮ್ ಅರ್ಧೋಗಿದೆ ಅಂದರು. ಪ್ರತಿಯೊಬ್ಬ ಪೋಷಕರು ಯೂನಿಫಾರ್ಮ್ ಕೊಡ್ಸೋಂಥ ಶಕ್ತಿ ಇಲ್ಲ ಅಂತ ಏನಲ್ಲ, ಕೊಡಿಸ್ತಾರೆ. ಎಲ್ಲ ಸಣ್ಣ ಪುಟ್ಟ ಅರ್ಸೋದಾಗ ಮಕ್ಳು ಯೂನಿಫಾರ್ಮ್ ಕೇಳಿದ್ರು, ಯೂನಿಫಾರ್ಮ್ಗಳು ಕೊಟ್ವಿ. ಹಾಗೇನೆ ಮುಂದಿನ ದಿನಗಳಲ್ಲಿ ಹೋದಾಗ ಏನು ಬೇಕು ಅಂದಾಗ ಮಕ್ಳೇನು ಕೇಳಲಿಲ್ಲ. ಜೂನ್ 13ನೇ ತಾರೀಕು 2ನೇ ಶನಿವಾರ ನನ್ನ ಹುಟ್ಟೂರು, ನನ್ನ ಹುಟ್ಟಿದ ಶಾಲೆಗೆ, ನಾನು ಓದಿದ ಶಾಲೆನಕ್ಕಿಂತ ಹುಟ್ಟಿದ ಶಾಲೆ ಅಂತ ನಾನು ಭಾವಿಸ್ಕೊತೀನಿ. ಯಾಕೆಂದ್ರೆ ಆ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದರಿಂದ ಎಲ್ಲದೂ ಕೂಡ ಸಾಧ್ಯ. ನಾನು ಓದಿದ ಶಾಲೆಗೆ ಮುಂದಿನ ಮಾಸದ ಜೂನ್ ತಿಂಗಳು 2ನೇ ಶನಿವಾರ 13-14 ನನ್ನೂರ ಶಾಲಾ ಪುಟಾಣಿ ಮಕ್ಕಳಿಗೆ ಉಚಿತ ಸೈಕಲ್ ಅನ್ನು ಕೊಡ್ತಕ್ಕಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದೀನಿ. ಇದಕ್ಕೆ ಭಾಗಿಯಾಗಿ ನಿಂತು ಮತ್ತೊಬ್ರು ನನ್ನ ಆತ್ಮೀಯರು, ನನ್ನ ಕ್ಲಾಸ್ಮೇಟು, ನಮ್ಮೂರಿನವರೇ, ಟಿ.ಎನ್. ನಟರಾಜು ಅಂತ ಸರ್ಕಾರಿ ಅಭಿಯೋಜಕರು, ಸೀನಿಯರ್ ವಕೀಲರು, ಅವರು ನಾನು ಟಿ.ಎಂ. ಧನಂಜಯಗೌಡ ಸೀನಿಯರ್ ಇನ್ಸ್ಪೆಕ್ಟರ್, ಇಬ್ಬರೂ ಸೇರಿ ನಮ್ಮ ಹುಟ್ಟೂರು ಶಾಲೆ ಪುಟಾಣಿ ಮಕ್ಕಳಿಗೆ ಸೈಕಲ್ ಕೊಡ್ತಾ ಇದ್ವಿ, ವಿತರಣೆ ಮಾಡ್ತಾ ಇದ್ವಿ. ನಮ್ಮ ಸರ್ಕಾರಿ ಶಾಲೆ ಉಳಿಬೇಕು, ಶಾಲೆ ಅಭಿವೃದ್ಧಿ ಆಗಬೇಕು, ದಾಖಲಾತಿ ಹೆಚ್ಚಳ ಆಗಬೇಕು. ನಮ್ಮ ಕಾನ್ಸೆಪ್ಟ್, ನಮ್ಮ ಉದ್ದೇಶ ಏನಪ್ಪ ಅಂದರೆ, ನಮ್ಮೂರ ಶಾಲೆ, ನಾವು ಓದಿರೋ ಶಾಲೆ ಉಳಿಬೇಕು. ನಮ್ಮೂರಲ್ಲಿ ಒಂದು ಗೌರ್ಮೆಂಟ್ ಶಾಲೆ, ಸರ್ಕಾರಿ ಶಾಲೆ ಉಳಿದ್ರೆ ಅದು ಶಾಲೆಯಾಗಿ ಉಳಿಯೋದಿಲ್ಲ, ಅದೊಂದು ಅನ್ನಮಂದಿರವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಒಂದು ಶಾಲೆ ಉಳಿದ್ರೆ ಮಾತ್ರ ಸಾಧ್ಯ. ಈಗ ನಾವೆಲ್ಲ ಮೈಸೂರು, ಬೆಂಗಳೂರು ಕಡೆ ಸೆಟಲ್ ಆಗಿದ್ದೀವಿ. ಮೃಷ್ಟಾನ್ನ ಭೋಜನ ತಿನ್ಕೊಂಡು ನಾವು ಆರಾಮಾಗಿ ಒಳ್ಳೊಳ್ಳೆ ಹುದ್ದೆಲಿದ್ದೀವಿ. ಹಾಗಾಗಿ ನಾವು ಓದಿರೋ ಶಾಲೆಗೆ ಏನಾದ್ರು ಮಾಡಬೇಕು ಅಂತ ಹೇಳಿ ಇದೊಂದು ಕಾನ್ಸೆಪ್ಟು. ಈಗೇನೆ ಹಲವಾರು ಜನ, ಹಾಗೇನೆ ನಮ್ಗೆ ಅದೇ ಶಾಲೆನಲ್ಲಿ ನಮ್ಗೆ ಶಿಕ್ಷಣ ಕೊಟ್ಟಂತ ಶಿಕ್ಷಕರು ಕೂಡ ನೆನಿತೀನಿ. ಸಂದರ್ಭದಲ್ಲಿ ಶಿಕ್ಷಕರು ಇಲ್ಲ ಅಂದ್ರೆ ನಮ್ಮನ್ನ ಇಲ್ಲಿಗೆ ಈ ಲೆವೆಲ್ಗೆ ನಿಲ್ಸ್ತಾರೆ ಯಾರು ಇಲ್ಲ. ಶಿಕ್ಷಕರು ನಮ್ಮ ನಿಜವಾಗ್ಲೂ ನಮ್ಮ ಕಣ್ಣನ್ನು ಧರಿಸುವವರು, ತಿರಿಸುವವರು ಶಿಕ್ಷಕರು. ಹಾಗಾಗಿ ಅವರು ಕೂಡ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಇವತ್ತು ನಮ್ಮ ನಿಜಕ್ಕೂ ನನಗೆ ಏನ್ ಕೇಳಿರ್ತಾರ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಒಬ್ಬ ಉತ್ತರ ಕರ್ನಾಟಕದ ಭಾಗದ ಹುಡುಗಿ ಅನು ಅಕ್ಕ, ಕನ್ನಡತಿ ಅನು ಅಕ್ಕ ಅಂತ ಹೇಳಿ, ಬಹಳ ಚಿಕ್ಕ ವಯಸ್ಸಿನ ಹೆಣ್ಮಗಳು. ನನಗೆ ವಯಸ್ಸಿನ ಅಂತರದಲ್ಲಿ ತಂಗಿ ತರ, ನಾನು ಅವ್ರನ್ನ ತಾಯಿ ತರ ಭಾವಿಸ್ತೀನಿ. ನಾನು ಫೋನ್ ಮುಖಾಂತರ, ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ದೀನಿ, ನಾನು ಅವ್ರ ಜೊತೆ ಸಂಪರ್ಕದಲ್ಲಿದ್ದೀನಿ. ನಿಜಕ್ಕೂ ಆ ಹೆಣ್ಮಗಳು ಶಾಲೆ ಉಳಿಲಿ ಅಂತ ಹೇಳಿ ಆ ನಾಡಿನಿಂದ ಈ ನಾಡಿಗೆ ಬಂದು ಕಟ್ಟೋಣ, ಸರ್ಕಾರಿ ಶಾಲೆ ಕಟ್ಟೋಣ, ಶಾಲೆ ಉಳಿಸೋಣ ಅಂತ ಹೇಳಿ ಶಾಲೆಗಳಿಗೆ ಸುಣ್ಣ ಬಣ್ಣ ಒಡಿಸೋದು, ಗ್ರಾಮಸ್ಥರ ಜೊತೆ ಮಾತಾಡೋದು, ದಾಖಲಾತಿ ಹೆಚ್ಚಳದ ಬಗ್ಗೆ ಮಾತಾಡೋದು. ಹಾಗೆ ನನ್ನ ಪಕ್ಕದ ತಾಲೂಕಿನಾದಂಥ ನನ್ನ ಕೃಷ್ಣರಾಜಪೇಟೆ, ಕೆ.ಆರ್. ತಾಲೂಕಿನ ಶಾಸಕರಾದಂಥ ಮಂಜಣ್ಣ ಅಂತ ಪ್ರೀತಿಯಿಂದ ಹೇಳ್ತೀನಿ, ಅರಳಳ್ಳಿ ಮಂಜಣ್ಣನವರು, ನಾನು ಓದಿರೋ ಶಾಲೆ ಉಳಿಬೇಕು, ನನ್ನೂರು ಶಾಲೆ ಉಳಿಬೇಕು, ನನ್ನೂರ ಸರ್ಕಾರಿ ಶಾಲೆ, ನಾನು ಓದಿರೋ ಶಾಲೆ ಉಳಿಬೇಕು ಅಂತ ಹೇಳಿ ಅವರೆಲ್ಲ ಅವ್ರ ಗ್ರಾಮದಲ್ಲೋ ಪಕ್ಕದ ಗ್ರಾಮದಲ್ಲೋ ಅವರೊಂದು ಹೈಟೆಕ್ ಶಾಲೆ ಮಾಡಿರ್ತಾರೆ. ಆ ಶಾಲೆನೇ ಅವರು ತೆರವು ಮಾಡಿರ್ತಕ್ಕಂಥ ಸಂದರ್ಭ ನಾನು ಮಾಧ್ಯಮದಲ್ಲಿ, ಫೇಸ್ಬುಕ್ಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡಿ ಬಹಳ ಖುಷಿ ಆಯಿತು. ನನಗೂ ಅವ್ರ ಬಗ್ಗೆ ಅಪಾರ ಪ್ರೀತಿ ಇದೆ. ಹಾಗೇನೆ ಇನ್ನೊಬ್ರು ನಮ್ಮ ಮಂಡ್ಯದವರು, ರೈತ ಹೋರಾಟಗಾರರು, ಅವರೊಂದು 10 ಜನ ಕಟ್ಕೊಂಡು ಮಂಡ್ಯ ಗೌಡ್ರು ಅಂತ ಹೇಳಿ ಊರಿಗೆ ಜಾಥಾ ಮುಖಾಂತರ, ಪಾದಯಾತ್ರೆ ಮಾಡೋದ್ರ ಮುಖಾಂತರ, ಹೊಟ್ಟೆಗೆ ಊಟ ಇಲ್ದಲೆ ಹಳ್ಳಿಗೆ ಹೋಗಿ ಜನರನ್ನ ಎಚ್ಚರಿಸ್ತಾ ಇದ್ದಾರೆ. ನಮ್ಮ ಜನರನ್ನೇನು ಎಚ್ಚರಿಸ್ಬೇಕಾಗಿಲ್ಲ ಶಾಲೆ ಉಳಿಸಿ ಅಂತ. ನಾವು ಊರೊಳಕ್ಕೆ ಹೋದ್ರೆ ದೇವಸ್ಥಾನ ಕೈ ಮುಗಿತೀವಿ, ಶಾಲೆ ಕೈ ಮುಗಿಯಲ್ಲ, ಪಕ್ಕದಲ್ಲೇ ಶಾಲೆ ಇರುತ್ತೆ. ನಾವೆಲ್ಲರೂ ಕೂಡ ಶಾಲೆ ಕಡೆ ತಿರುಗಿ ನೋಡೋಣ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಶಾಲೆನಲ್ಲಿ ಓದಿ, ನಮ್ಮ ಗ್ರಾಮದವ್ರು ಓದ್ಲಿ. ಒಂದು ಶಾಲೆ ಇದ್ರೆ ದೇವಾಲಯ ಇದ್ದಂಗೆ, ಭಗವಂತನೇ ಕರೆದು ಪ್ರತಿಷ್ಠಾಪನೆಯನ್ನು ಮಾಡ್ದಂಗೆ. ನಾವು ಒಂದು ಶಾಲೆ ಇದ್ರೆ ದೇವಸ್ಥಾನ ಉಳಿದಂತೆ. ನಾನು ಮೊದಲೇ ಹೇಳಿದ್ದೀನಿ, ಒಂದು ಶಾಲೆಯನ್ನು ನಾವು ಉಳಿಸ್ಕೊಂಡ್ರೆ ಒಂದು ಅನ್ನ ಮಂದಿರವನ್ನು ಉಳಿಸ್ಕೊಂಡಂತೆ. ನಾವೆಲ್ಲರೂ ಕೂಡ ಕಟ್ಟೋಣ, ಶಾಲೆ ಕಟ್ಟೋಣ ಅಂತ ಹೇಳಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡೋಣ. ನಾವೆಲ್ಲ ಊರಿನಲ್ಲಿ ಹುಟ್ಟಿ, ಶಾಲೆನಲ್ಲಿ ಹುಟ್ಟಿ ಬೆಳೆದು ಓದಿದ್ದಕ್ಕೆ ನಾವೆಲ್ಲ ಒಂದು ವ್ಯಾಪಾರ ಆಗ್ಬೋದು, ದೊಡ್ಡ ಹುದ್ದೆಗಳ ಅಲಂಕಾರ ಮಾಡಿ, ಎಲ್ಲದೂ ಶಾಲೆಯಿಂದ ಸಾಧ್ಯ ಅಂತ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು, ಸಲಹೆ ಕೊಡಬೇಕು. ಹಾಗೇನು ನಾವು ಹುಟ್ಟೂರಿನ ಜನರು ಕೂಡ ಸಹಕಾರ ಇದೆ, ಅವ್ರನ್ನ ಕೇಳೇ ಇದು ಮಾಡಿದ್ದು ಪ್ರಾರಂಭದಲ್ಲಿ. ಅವ್ರದ್ದು ಆ ಹಳೆ ವಿದ್ಯಾರ್ಥಿಗಳು ಒಬ್ಬರನ್ನು ಬಿಡ್ದಂಗೆ ಎಲ್ಲರೂ ದೂರವಾಣಿ ನಂಬರ್ಗಳು ತಗೊಂಡು ಸಂಪರ್ಕ ಮಾಡಿ ಎಲ್ರಿಗೂ ಮಾತಾಡಿದ್ದೀವಿ, ಎಲ್ರಿಗೂ ಕರೆದೀವಿ.
ಇದೊಂದು ರೀತಿ ಹಬ್ಬಕ್ಕೆ ಕರ್ದಂಗೆ ಕರೆದಿದ್ವಿ. ನಮ್ಮ ಶುಭ ಶಾಲೆ ಸೋರ್ತಾ ಇದೆ ಅಂದಾಗ, ನಮ್ಮ ಮಕ್ಳು ಕೇಳ್ಕೊಂಡಾಗ, ಮಳೆಗಾಲದಲ್ಲಿ ಅಂಕಲ್ ಶಾಲೆ ಸೋರ್ತಾ ಇದೆ ಅಂದಾಗ, ನಾನು ನಮ್ಮ ಮಾನ್ಯ ನನ್ನ ಪ್ರೀತಿಯ ನಮ್ಮ ಇನ್ಚಾರ್ಜ್ ನಮ್ಮ ಜಿಲ್ಲಾ ಮಂತ್ರಿ ಸಾಹೇಬ್ರ ಹತ್ರ ಚಲುವರಾಯ ಸ್ವಾಮಿ ಹತ್ರ ಕೇಳ್ಕೊಂಡಾಗ, ದೂರವಾಣಿ ಮುಖಾಂತರ ಮಾತಾಡಿದಾಗ, ಒಂದೇ ರಿಂಗ್ ಎರಡೇ ರಿಂಗಿಗೆ ಕರೆ ಸ್ವೀಕಾರ ಮಾಡಿ, ನಾನು ಚುರ್ಕಿ ಹಾಕ್ಸ್ಲಿಕ್ಕೆ ಹಣ ಕೊಡಿ, ಹಣ ಬಿಡುಗಡೆ ಮಾಡಿಕೊಡಿ, ಶಾಲೆ ಸೋರ್ತಾ ಇದೆ ಅಂದಾಗ, ನಿನಗೆ ಒಂದು ಹೊಸ ಬಿಲ್ಡಿಂಗ್ನೇ ಕೊಡ್ತೀನಿ ತಗೊಳ್ಳೋಂದ್ರು. ಬೇಡಿ, 3 ಬಿಲ್ಡಿಂಗ್ ಇದೆ, ಹೊಸ ಬಿಲ್ಡಿಂಗ್ ಬೇಡಿ, ಸುಮಾರು ಒಂದಿಷ್ಟು ದುಡ್ಡು ಕೊಟ್ಟರೆ ಶಾಲೆಗೆ ಒಂದು ಚುರ್ಕಿ ಮಾಡಿಸೋ ಕೆಲಸನ ಮಾಡಿಸಿ, ಸುಣ್ಣ ಬಣ್ಣ ಬೆಳೆಯುವಂಥ ಕೆಲಸ ಮಾಡಿಸಿದಾಗ ಅವರು ಕೂಡ ಸಕಾರಾತ್ಮಕವಾಗಿ 2 ರಿಂಗಿಗೆ ಸ್ಪಂದಿಸಿ ಅವ್ರಿಗೂ ಸಿಬ್ಬಂದಿಗೂ ಹೇಳಿ ಜೂನ್ ತಿಂಗಳಿಗೆ 10 ಲಕ್ಷ ಬಿಡುಗಡೆ ಮಾಡಪ್ಪ ಅಂತ ಹೇಳಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ, ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಅವರ ಸೇವೆಯನ್ನು ಪರಿಗಣಿಸಿ, ರಾಜ್ಯವ್ಯಾಪಿ ಅವ್ರು ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ, ನಾನು ನನ್ನ ಪ್ರೀತಿಯ ಸರ್ಕಾರಕ್ಕೆ ಒಕ್ಕೊರಲ ಒತ್ತಾಯ ಮಾಡ್ತೇನೆ. ಆ ತಾಯಿಗೆ, ಆ ಪುಣ್ಯಾತಗಿತ್ತಿಗೆ ಕರ್ನಾಟಕ ಸುಪುತ್ರಿ ಕೊಟ್ಟು ಅವ್ರನ್ನ ಪುರಸ್ಕಾರ ಮಾಡ್ಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಒಕ್ಕೊರಲ ಒತ್ತಾಯ ಮಾಡ್ತೇನೆ. ಆಗ್ರಹ ಅಲ್ಲ. ನನ್ನ ಪ್ರೀತಿಯ ಸರ್ಕಾರಕ್ಕೆ, ಆ ತಾಯಿಗೆ ಒಂದು ಕರ್ನಾಟಕ ಸುಪುತ್ರಿ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದಿಸಬೇಕು, ಭಾಜನರು ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತೇನೆ.